ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ದಳಪತಿ ವಿಜಯ್ ಈಗಿನ ಆಸ್ತಿಯ ಲೆಕ್ಕಾಚಾರ ಕೇಳಿದರೆ ಪಕ್ಕಾ ನಿಮಗೆ ಶಾಕ್ ಆಗುತ್ತೆ. ರಾಜಕೀಯದಲ್ಲಿ ಅಧಿಕಾರಕ್ಕೆ ಹತ್ತಿರವಾಗ್ತಿರ್ತಕ್ಕಂಥ ವಿಜಯ್ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡೆಯ ಅನ್ನೋದು ಇದೀಗ ಎಲ್ಲ ಕಡೆ ವೈರಲ್ ಆಗ್ತಿರ್ತಕ್ಕಂಥ ವಿಚಾರ. ಹಾಗಾದ್ರೆ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ದಳಪತಿ ವಿಜಯ್ ಅವರ ಒಂದು ಆಸ್ತಿ ಎಷ್ಟು ಇರಬಹುದು ಅನ್ನೋದರ ಮಾತಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ದಳಪತಿ ವಿಜಯ್ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೀಗ ರಾಜಕೀಯ ಸಂಚಲನದ ನಡುವೆ ವಿಜಯ್ ಅವರ ಆಸ್ತಿ ವಿವರಗಳು ಕೂಡ ಸಖತ್ ಹೈಲೈಟ್ ಆಗ್ತಿದೆ ಅಂತ ಹೇಳಬಹುದು. ರಾಜಕೀಯದಲ್ಲೂ ಕೂಡ ಕಿಂಗ್ ಆಗಲಿಕ್ಕೆ ಹೊರಟಿರ್ತಕ್ಕಂಥ ವಿಜಯ್ ಆರ್ಥಿಕವಾಗಿಯೂ ಕೂಡ ಭಾರಿ ಶಕ್ತಿವಂತ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಚೆನ್ನೈನ ಪೆರಂಬೂರು ಮತ್ತು ತಿರುಚಿ ಈಸ್ಟ್ 2 ಕ್ಷೇತ್ರಗಳಲ್ಲೂ ವಿಜಯ್ ಭಾರಿ ಮತಗಳ ಅಂತರದಿಂದ ಮುನ್ನಡೆಯನ್ನು ಸಾಧಿಸ್ತಾ ಇದ್ದು ನಾಯಕತ್ವದ ಪವರ್ ಅನ್ನ ತೋರಿಸ್ತಾ ಇದ್ರೆ, ಇದೀಗ ರಾಜಕೀಯ ಯಶಸ್ಸಿನ ಜೊತೆಗೆ ವಿಜಯ್ ಅವರ ಆಸ್ತಿ ವಿವರಗಳು ಎಲ್ಲರ ಬಾಯಿ ಮೇಲೆ ಬೆರಳಿಡುವಂತೆ ಮಾಡಿದೆ. ಹೌದು, ವಿಜಯ್ ಅವರು ಚುನಾವಣೆಯ ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿರುವಂತೆ 625 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಇವರು ಹೊಂದಿದ್ದಾರಂತೆ. 404 ಕೋಟಿಗೂ ಅಧಿಕ ಚಿರಾಸ್ತಿ ಇದ್ರೆ 220 ಕೋಟಿಗೂ ಅಧಿಕ ಸ್ಥಿರಾಸ್ತಿ ಇದೆ ಅಂತ ಹೇಳಬಹುದು. ವಿಶೇಷ ಅಂದರೆ ಇಷ್ಟು ಕೋಟಿ ಆಸ್ತಿ ಇದ್ರೂ ದಳಪತಿಗೆ ಯಾವುದೇ ಸಾಲ ಇಲ್ಲ. ಈ ಆರ್ಥಿಕ ಭದ್ರತೆಯೇ ಅವರ ಯಾವುದೇ ಆಮಿಷಕ್ಕೆ ಒಳಗಾಗದೆ ಜನಸೇವೆಗೆ ಇಳಿಲಿಕ್ಕೆ ಧೈರ್ಯವನ್ನು ಮಾಡಿಕೊಟ್ಟಿದೆ ಅಂತ ಹೇಳಬಹುದು. ವಿಜಯ್ ಅವರ ಬ್ಯಾಂಕ್ ಡೆಪಾಸಿಟ್ಗಳೇ 213 ಕೋಟಿಗೂ ಅಧಿಕವಾಗಿದೆ ಅನ್ನೋದ್ರ ಜೊತೆಗೆ ಲಕ್ಸುರಿ ಕಾರ್ಗಳು, ಚೆನ್ನೈನ ನೀಲಂ ಕರೈನಲ್ಲಿರ್ತಕ್ಕಂಥ ಭವ್ಯ ಬಂಗಲೆ ಅವರ ವೈಭವಕ್ಕೆ ಸಾಕ್ಷಿ ಅಂತ ಹೇಳಬಹುದು. ಒಬ್ಬ ಸಾಮಾನ್ಯ ನಟನಾಗಿ ಜೀವನ ಶುರು ಮಾಡಿದಂತಹ ಇವರು 106 ಕೋಟಿ ರೂಪಾಯಿನ ಸಂಪಾದನೆ ಮಾಡಿ ಇಡೀ ರಾಜ್ಯವನ್ನೇ ಆಳುವ ಮಟ್ಟಕ್ಕೆ ಬೆಳೆದಿರೋದು ನಿಜಕ್ಕೂ ಕೂಡ ಸಂತಸದ ಸುದ್ದಿ. ಇನ್ನು 625 ಕೋಟಿ ಆಸ್ತಿಯ ಬಲ ಜೊತೆಗೆ 110 ಕ್ಷೇತ್ರಗಳ ಮುನ್ನಡೆ, ಇದೆರಡೂ ಕೂಡ ವಿಜಯ್ ಅವರಿಗೆ ದೊಡ್ಡ ಶಕ್ತಿ ಅಂತ ಹೇಳಬಹುದು. ದಳಪತಿಯ ಪಟ್ಟಾಭಿಷೇಕಕ್ಕೆ ಸದ್ಯ ಕೌಂಟ್ ಡೌನ್ ಶುರುವಾಗಿದ್ದು ಮುಂದೆ ಏನಾಗುತ್ತೋ ಕಾದು ನೋಡೋಣ.